ಪ್ರಿಯ ವೀಕ್ಷಕರೇ, ಇದು 11ರ ನಡುವೆ ಇನ್ನೊಂದು ಅನ್ನೋ ಬಗೆಯ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಬದುಕ್ತಿರೋ ಸಮಾಜ ದಿನದಿಂದ ದಿನಕ್ಕೆ ಎಷ್ಟು ಕ್ರೂರವಾಗ್ತಿದೆ, ಮನುಷ್ಯತ್ವವನ್ನ ಕಳೆದುಕೊಳ್ಳುತ್ತಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ ಇದು. ಈ ಕಾರ್ಯಕ್ರಮದಲ್ಲಿ ತಮ್ಮ ಒಳಗಿನ ಕೆಂಡದಂತ ಅನುಭವಗಳನ್ನ ನಿಮ್ಮೆದುರು ಬಿಚ್ಚಿಡೋ ವ್ಯಕ್ತಿಗಳು ಸತ್ಯಕ್ಕೆ ಮುಖಾಮುಖಿ ಆಗಲೇಬೇಕಾದ ಅನಿವಾರ್ಯ ಕಾಲಘಟ್ಟವಿದು. ಇವರುಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ಇಲ್ಲಿ ಮಾತನಾಡುವವರ ಹೆಸರು, ಊರ ವಿವರಗಳನ್ನ ಸುದ್ದಿ ಟಿವಿ ಬಹಿರಂಗಗೊಳಿಸೋದಿಲ್ಲ. ವೆಲ್ಕಮ್ ಟು ಅಂದರ್ ಬಹಾರ್. ನನ್ನ ಹೆಸರು ಅಂತ ಹೇಳ್ಬಿಟ್ಟು ನಾನು SLC ತನಕ ವಿದ್ಯಾಭ್ಯಾಸ ಮಾಡಿದ್ದೀನಿ. ನನಗೆ 2 ಜನ ತಂಗೀರಿದ್ದಾರೆ. ಮತ್ತು ನನ್ನ ತಾಯಿ ಹೆಸರು ಅವ್ರು ತೀರ್ಕೊಂಡಿದ್ದಾರೆ. ಇವಾಗ ನಮ್ಮದೊಂದು ಪುಟ್ಟದಾದ ಒಂದು ಕುಟುಂಬ. SLC ತನಕ ವಿದ್ಯಾಭ್ಯಾಸ ಆದಮೇಲೆ ನನ್ನ ಸ್ವಂತ ವೃತ್ತಿಯಾದ ಕ್ಷೌರಿಕ ಕೆಲಸದ ಒಂದು ಅಂಗಡಿಯನ್ನು ತೆಗೆದು ನಾನು ಕೊಳಗನಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಬಾಲ್ಯದ ಜೀವನ ತುಂಬ ಚೆನ್ನಾಗಿತ್ತು. ಓದ್ಕೊಂಡಿದ್ದೆ. ನನ್ನ ತಂಗಿಯರು ಮತ್ತು ಗೆಳೆಯರು ಜೊತೆ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಓದ್ಕೊಂಡು ಸಂತೋಷದಿಂದ ಕಳೀತಾ ಇದ್ದೆ. ಸಂಗೀತ ಎಲ್ಲ ಕಲಿತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮದುವೆ ಜೀವನಕ್ಕೆ ಒಂದು 22ನೇ ವಯಸ್ಸಿನಲ್ಲಿ ಕಾಲಿಟ್ಟಿದ್ದು. ಆ ಮದುವೆ ಜೀವನ ಆದಮೇಲೆ ನನ್ನ ಜೀವನ ತುಂಬ ದುರಂತವಾಗಿ ತಿರ್ಕೊಂಡಿದ್ದು. ಹೇಗೆ ಅಂತ ಅಂದರೆ, ನನಗೆ 2 ತಂಗಿರು ಅಂತ ಮೊದಲೇ ಹೇಳಿದ್ದೆ. ನನ್ನ ಮೊದಲನೇ ತಂಗಿಗೆ ನಾವು ಬೆಂಗಳೂರಿನಲ್ಲಿ ಒಂದು ಕಡೆ ಕೊಟ್ಟು ಆಲ್ರೆಡಿ ಮದುವೆ ಮಾಡಿಬಿಟ್ಟಿದ್ವಿ. ಇನ್ನು 2ನೇ ತಂಗಿ ಮಾತ್ರ ಬಾಕಿ ಇತ್ತು. ನನ್ನ ತಂಗಿಯನ್ನು ಒಬ್ಬರಿಗೆ ಕೊಟ್ಟು ಅವರ ತಂಗಿಯನ್ನು ನಾನು ಮದುವೆ ಮಾಡ್ಕೊಳ್ಳೋ ಥರ ಒಂದು ಸಂಬಂಧ ನಮಗೆ ಸಿಕ್ಕಿದ್ದು. ಇಲ್ಲಿ ದುರಂತ ಏನು ಅಂತ ಅಂದರೆ, ನನ್ನ ತಂಗಿಯನ್ನು ಮದುವೆ ಮಾಡ್ಕೊಳ್ಳೋ ಅಂಥ ಹುಡುಗನ ಹೆಸರು ವೆಂಕಟೇಶ್ ಮೂರ್ತಿ, ನನ್ನ ಹೆಸರು ವೆಂಕಟೇಶ್ ಮೂರ್ತಿ. ನನ್ನ ತಂಗಿಯನ್ನು ಅವ್ರಿಗೆ ಕೊಟ್ಟು ಅವ್ರ ತಂಗಿಯನ್ನು ನಾನು ಮದುವೆ ಮಾಡಿಕೊಂಡು 92ರಲ್ಲಿ ನಮ್ಮ ಮದುವೆ ಆಯಿತು. ಇದಾದ ನಂತರ ನಾನು ನಮ್ಮ ವಿಲೇಜ್ನಲ್ಲಿ ನನ್ನ ಸ್ವಂತ ವೃತ್ತಿಯನ್ನು ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಜೀವನ ನಡೆಸ್ಕೊಂಡಿದ್ದೆ. ನನಗೆ 2 ಜನ ಗಂಡು ಮಕ್ಕಳು. ಮತ್ತು ನನ್ನ ತಂಗಿ ಮತ್ತು ಬಾಮೈದನಿಗೂ ಸಹ ಒಂದು ಗಂಡು ಮಗು. ಅವರು ಕನಕಪುರ ಸಿಟಿನಲ್ಲಿ ಅವರ ಸ್ವಂತ ವೃತ್ತಿಯನ್ನು ಇದೆ, ಕ್ಷೌರಿಕ ಕೆಲಸ, ಬಾರ್ಬರ್ ಶಾಪ್, ಸೆಲೂನನ್ನು ನಡೆಸ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡಿದ್ದರು. 1995ರಲ್ಲಿ ನನ್ನ ವಿಲೇಜ್ನಲ್ಲಿ ಈ ಶೆಡ್ಯೂಲ್ ಕ್ಯಾಸ್ಟ್ಗೂ ಮತ್ತು ಬೇರೆಯವ್ರಿಗೂ ಒಂದು ಘರ್ಷಣೆ ನಡೆಯುತ್ತೆ. ಅದು ಅಲ್ಲಲ್ಲಿ ನಡೀತಾ ಇರುತ್ತಲ್ಲ, ಆ ಥರ ಅಲ್ಲಿ ಒಂದು ಘರ್ಷಣೆ ನಡೆಯುತ್ತೆ. ಆ ಘರ್ಷಣೆಯಲ್ಲಿ ಊರಿನಲ್ಲಿ 144 ಸೆಕ್ಷನನ್ನು ತಂದು ಹಾಕ್ಬಿಡ್ತಾರೆ, ಕರ್ಫ್ಯೂ ಜಾರಿ ಮಾಡಿಬಿಡ್ತಾರೆ. ಆ ಟೈಮು ನಾನು ಅಂಗಡಿ ಬಾಗಿಲನ್ನು ಮುಚ್ಚಬೇಕಾಗಿ ಬರುತ್ತೆ. ಈ ನನ್ನ ಬಾಮೈದಾದ ವೆಂಕಟೇಶ್ ಮೂರ್ತಿ ಏನು ಮಾಡ್ತಾನೆ, ಬಂದ್ಬಿಟ್ಟು ಬಂಡವಾಳ ಹಾಕಿ ಈ ಥರ ಮಾಡಿರ್ತಕ್ಕಂಥ ಅಂಗಡಿ ಮುಚ್ಚಿಬಿಟ್ಟು ದುಡಿಯೋ ಅಂಥ ವಯಸ್ಸಲ್ಲಿ ಇಲ್ಲಿ ಕೂತ್ಕೊಂಡಿದ್ದರೆ ಸಂಪಾದನೆ ಮಾಡೋದು ಹೇಗೆ, ಜೀವನ ನಡೆಸೋದು ಹೇಗೆ? ಹಾಗಾಗಿ ಇದನ್ನೆಲ್ಲ ತಗೊಂಡು ನಾವು ಕನಕಪುರಕ್ಕೆ ಹೋಗ್ಬಿಡೋಣ ಸಿಟಿಗೆ, ಅಲ್ಲಿ ನಾನು ಅಂಗಡಿ ಮಾಡಿಕೊಡ್ತೀನಿ, ಅಲ್ಲಿ ನಾವು ಇರ್ಬೋದು ಅನ್ನೋ ಅಂಥ ಒಂದು ಪ್ರಸ್ತಾವನೆಯನ್ನು ಮುಂದಿಡ್ತಾನೆ. ಇದು ಪೂರ್ವ ನಿಯೋಜಿತವಾಗಿ ಅವರು ಯೋಚನೆ ಮಾಡಿ ಅಣ್ಣ ತಂಗಿ ಇಬ್ಬರು ಪ್ಲಾನ್ ಮಾಡಿ ಈ ಥರ ಮಾಡಿದ್ದು. ಇದು ನಮಗೆ ಮೊದಲಾಗಿ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಯಾವುದೇ ಸಂಬಂಧಗಳಿರಲಿ, ಯಾರೇ ಇರಲಿ, ಯುವ ಪೀಳಿಗೆ ಇರಲಿ, ಎಲ್ಲ ಇದರವರು ಸಹ ಏನಾದರೂ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂದಾಗ ಅದನ್ನು ಒಂದಲ್ಲ 10 ಸತಿ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಯಾರನ್ನೂ ನಂಬಬಾರದು. ಇಲ್ಲಿ ಏನಾಗುತ್ತೆ, ಆ ತಂಗಿ ಅಣ್ಣ ಇಬ್ಬರು ಸೇರಿ ಹಳ್ಳಿ ಬಿಟ್ಟು ಸಿಟಿಗೆ ಕರ್ಕೊಬಿಡ್ಬೇಕು ನನ್ನನ್ನು ಅನ್ನೋಂಥ ಒಂದು ಪ್ಲಾನಲ್ಲಿ ಇರ್ತಾರೆ. ಆ ಟೈಮಲ್ಲಿ ಊರಿನಲ್ಲಿ ಈ ಥರ ಕರ್ಫ್ಯೂ ಜಾರಿನಲ್ಲಿರುತ್ತೆ. ಕೆಲಸ ಮಾಡೋ ವೃತ್ತಿ ಜೀವನದ ಅಂಗಡಿನ ಮುಚ್ಚಿರ್ತೀವಿ. ಆ ಟೈಮಲ್ಲಿ ಇವರು ಒಂದು ಇದು ಮಾಡಿ ದುಡಿಯೋದಕ್ಕೆ ಅಂತ ದಾರಿ ಮಾಡಿ 4-6 ಜನ ಕೇಳಿದ್ರು ಒಪ್ಪೋ ಥರ ಇರುತ್ತೆ, ಅಂಗಡಿ ಬಾಗಿಲು ಮುಚ್ಚೋದಕ್ಕಿಂತ ಅಲ್ಲೋಗಿ ದುಡಿಯೋದು ಬೆಸ್ಟು ಅಂಥ ಟೈಮಲ್ಲಿ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಳ್ತಾರೆ. ನಾನು ಅತ್ತೆ ಮಾವನ ಮನೆಯಲ್ಲೇ ಇರ್ತೀನಿ, ಮತ್ತು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ. ಈ ಮಧ್ಯದಲ್ಲಿ ಏನಾಗಿರುತ್ತೆ, ನನ್ನ ತಂಗಿಯ ಗಂಡ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ. ಆ ಅನೈತಿಕ ಸಂಬಂಧ ಬೆಳಕಿಗೆ ಬಂದಾಗ ಅವ್ರ ಮನೆಯವರೆಲ್ಲ ಸೇರಿ ಅವನಿಗೆ ಅದೇ ಹುಡುಗಿಯನ್ನು ಇನ್ನೊಂದು ಮದುವೆ ಮಾಡಿಬಿಡ್ತಾರೆ, 2ನೇ ಮದುವೆ ಮಾಡಿಬಿಡ್ತಾರೆ. ನಮಗೆ ಈ ವಿಷಯ ಗೊತ್ತಾಗುತ್ತೆ. ನಾವು ಹೋಗಿ ಅದನ್ನು ವಿರೋಧಿಸೋಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ. ಯಾಕೆ ಅಂದರೆ ಆ ಹುಡುಗಿನೂ ನಮ್ಮ ರಿಲೇಷನ್ ಆಗಿರುತ್ತೆ, ನನಗೆ ಅಣ್ಣನ ಮಗಳಾಗಿರುತ್ತೆ. ಅವರು ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, 1 ವರ್ಷ 2 ವರ್ಷ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರ ಮಧ್ಯದಲ್ಲೇನೋ ವೈಮನಸ್ಸುಗಳು ಬರುತ್ತೆ, ಅವ್ರು ಹೊಡೆದಾಟ ಕಿತ್ತಾಟ ಮಾಡ್ಕೊಳ್ತಾರೆ.
ಈ ಮಧ್ಯದಲ್ಲಿ ಏನಾಗುತ್ತೆ, ಈ ನನ್ನ ಬಾಮೈದ ಅನ್ನೋನು ಬೆಂಗಳೂರಿನ ಲಾಲ್ಬಾಗ್ ಸಿದ್ದಾಪುರ ಅನ್ನೋ ಊರಿಂದ ಮದುವೆ ಮಾಡ್ಕೊಬಂದಿರ್ತಾನೆ. ಅಲ್ಲಿಗೆ ಹೋದಾಗ ಅವ್ರ ಮಧ್ಯದಲ್ಲಿ ಏನೋ ಜಗಳ ಎಲ್ಲ ಆಗಿ ಅವನನ್ನು ಚೆನ್ನಾಗಿ ಅವರು ಹೊಡೆದು ಕಳಿಸಿರ್ತಾರೆ. ಇದನ್ನು ಬಂದು ಅವನು ನನ್ನ ಹೆಂಡ್ತಿ ಅಂದರೆ ಅವನ ತಂಗಿ ಜೊತೆಯಲ್ಲೆಲ್ಲ ಹೇಳ್ಕೊಳ್ತಾನೆ, ಈಗಾಯಿತು ನನಗೆ ಹಿಂಗೆಲ್ಲ ಹೊಡೆದು ಕಳಿಸಿದ್ದಾರೆ ಅಂತ ಹತ್ಕೊಂಡು ತುಂಬ ಕುಡ್ಕೊಂಡು ಮನೆಯಲ್ಲಿ ಯಾವಾಗಲೂ ನಿಸ್ತೇಜವಾಗಿ ಬಿದ್ದಿರ್ತಾನೆ. ಆವಾಗ ನನ್ನ ಹೆಂಡ್ತಿ ಏನು ಮಾಡುತ್ತೆ, ಅವನಿಗೆ ಐಡಿಯಾ ಕೊಡುತ್ತೆ, ನೀನು ಈ ಥರ ಬಿದ್ದರೆ ಈ ಥರ ಇದ್ದರೆ ಆಗಲ್ಲ ಅಣ್ಣಯ್ಯ, ನೀನೇನಾದರೂ ಮಾಡಿ ಅವ್ರು ನಿನ್ಗೆ ಹೆಂಗೆ ಹೊಡೆದಿದ್ದಾರೋ ಆ ಥರ ನೀನು ಅವ್ರ ಮೇಲೂ ಸೇಡು ತೀರಿಸ್ಕೋಬೇಕು, ಅವ್ರಿಗೂ ನೀನೇನಾದರೂ ದುರಂತನ ಮಾಡಬೇಕು ಹಾಗಂತ ಹೇಳ್ಬಿಟ್ಟು ಆಕೆ ಅವನಿಗೆ ಐಡಿಯಾ ಕೊಡ್ತಾಳೆ. ಆ ಐಡಿಯಾನ ಇಟ್ಕೊಂಡು ಅವನು ಸೀದಾ ನನ್ನ ಹತ್ರ ಬಂದುಬಿಟ್ಟು, ಬಾವ ನಾವು ಈ ಥರ ಎಲ್ಲಾದರೂ ಬೇಟೆಗೆ ಹೋಗೋಣ ಹಂಗಂತ ಕೇಳ್ತಾನೆ. ಮೊದಲಿಂದಲೂ ನಮಗೆ ಕನಕಪುರದಲ್ಲಿ ಯಾವಾಗ ನಾನು ಹೋಗಿ ಸೆಟ್ಲಾಗಿದ್ದೆ ಆವಾಗಲಿಂದನೂ ಈ ಮಂಗಳವಾರ ದಿನ ನಮಗೆ ವಾರದ ರಜಾ ದಿನ ಬರುತ್ತೆ, ವೀಕ್ಲಿ ಅಪ್ ಅವತ್ತು. ಆ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಅರ್ಕಾವತಿ ಅಥವಾ ಸಂಗಮ, ಮುತ್ತತ್ತಿ, ಮತ್ತು ಅಲ್ಲಿ ಒಂದು ನಾರಾಯಣಪ್ಪನ ಕೆರೆ ಅಂತ ಇದೆ, ಇಂಥ ಕಡೆಗಳಲ್ಲಿ ಹೋಗಿ ಜಿಲೇಟಿನ್ ಕಡ್ಡಿಗಳನ್ನು ನೀರಲ್ಲಿ ಹಾಕಿ ಮೀನನ್ನು ಬೇಟೆ ಆಡ್ಕೊಂಡು ಬರುವಂಥ ಅಭ್ಯಾಸ ಇರುತ್ತೆ. ಆ ಸಲಿಗೆ ಮೇಲ್ಗಡೆ ಅವನು ಬಂದುಬಿಟ್ಟು, ಬಾವ ನನಗೆ ಒಂದೆರಡು ಜಿಲೇಟಿನ್ ಸ್ಟಿಕ್ಗಳನ್ನು ಕೊಡಿಸು, ನಾನು ಈ ಥರ ಇದಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ ಫಸ್ಟ್ ಕರೀತಾನೆ. ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ, ನಾನು ಈ ಥರ ಏನೋ ಕೆಲಸ ಇದೆ, ಹೋಗ್ತೀನಿ, ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತೀನಿ. ಹಾಗಾದರೆ ನನಗೆ ಕೊಡಿಸು ಅಂತ ಕೇಳಿಬಿಡ್ತಾನೆ. ನಾನು ಏನು ಹಿಂದೆ ಮುಂದೆನೇ ನೋಡ್ದಿರ ಅವನಿಗೆ 2 ಜಿಲೇಟಿನ್ ಕಡ್ಡಿಗಳನ್ನು ಕೊಡಿಸ್ತೀನಿ. ಅವನು ಆ ಜಿಲೇಟಿನ್ ಕಡ್ಡಿಗಳನ್ನು ಒಂದು ಟೇಪ್ ರಿಕಾರ್ಡರ್ ಒಳಗಡೆ ಇಟ್ಟು ಅದರಲ್ಲಿ ಬರೋ 2 ವೈರುಗಳನ್ನು ಆ ಕರೆಂಟಿನ 2 ಇದಕ್ಕೆ ಸುತ್ತಬಿಟ್ಟು ಅದನ್ನು ಟೇಪ್ ರಿಕಾರ್ಡರ್ ಸಮೇತ ತೊಗೊಂಡೋಗಿ ಅವರ ಚಿಕ್ಕಪ್ಪ, ಅವನಿಗೆ ಸ್ವಂತ ಚಿಕ್ಕಪ್ಪ, ಆ ಚಿಕ್ಕಪ್ಪನ ಅಂಗಡಿನಲ್ಲಿ ತೊಗೊಂಡೋಗಿ ಇಟ್ಬಿಡ್ತಾನೆ, ಇಲ್ಲೇ ಲಾಲ್ಬಾಗ್ ಸಿದ್ದಾಪುರದಲ್ಲಿ. ಆ ಟೈಮಲ್ಲಿ ಅಂಗಡಿನಲ್ಲಿ ಕೆಲಸ ಮಾಡೋ ಹುಡುಗರು ಯಾರೋ ಟೇಪ್ ರಿಕಾರ್ಡರ್ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಟೇಪ್ ರಿಕಾರ್ಡನ್ನು ತೊಗೊಂಡು ನೋಡ್ತಾರೆ. ಓ ಯಾವುದೋ ಹೊಸದಿದ್ದಂಗೆ ಇದೆ, ಇದನ್ನು ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಸಾಕೆಟ್ಗೆ ಎತ್ತಿ ಹಾಕ್ತಾರೆ. ಅದು ಹಾಕಿದ ತಕ್ಷಣ ಅದು ಶಾರ್ಟ್ ಆಗುತ್ತೆ, ಸಿಡಿದೋಗುತ್ತೆ. ಆ ಸಿಡಿದೋಗುವಂಥ ರಭಸಕ್ಕೆ ಅಂಗಡಿನಲ್ಲಿ ಇರ್ತಕ್ಕಂಥ ಟಿ ವಿ ಗ್ಲಾಸಸ್ಸು ಎಲ್ಲ ಚೂರಾಗುತ್ತೆ. ಈ ಚೂರುಗಳು ಒಬ್ಬ ಹುಡುಗನಿಗೆ ತುಂಬ ಭಯಂಕರವಾಗಿ ಚುಚ್ಕೊಳ್ಳುತ್ತೆ, ಹೊಟ್ಟೆ, ಮುಖ, ಕೈ, ಕಾಲು ಎಲ್ಲ ಕಡೆಗೂ. ಮತ್ತು ನನ್ನ ಅಣ್ಣನ ಮಗ ಹುಡುಗನಿಗೊಬ್ಬನಿಗೂ ಚುಚ್ಕೊಳ್ಳುತ್ತೆ. ತುಂಬ ಭಯಂಕರವಾಗಿ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಸಿದ್ದಾಪುರ ಪೊಲೀಸ್ನವ್ರು ಬಂದು ಇವನನ್ನು ವಿಚಾರ ಮಾಡ್ತಾರೆ, ಯಾರು ಅಂತ. ಫಸ್ಟ್ ನಾನು ಇರ್ತೀನಿ ಮನೆಯಲ್ಲಿ, ನನ್ನನ್ನೇ ಬಂದು ಕೇಳ್ತಾರೆ, ಯಾರು? ಹೌದು ನಾನೇ. ಯಾಕೆ? ನಿಮ್ಮನ್ನೇನೋ ವಿಚಾರಣೆ ಮಾಡಬೇಕಾಗಿದೆ, ಹಾಗಾಗಿ ಸಾಹೇಬರು ಕರ್ಕೊಂಡು ಬರಲಿಕ್ಕೆ ಕೇಳಿದ್ದಾರೆ. ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾರೆ. ನಮ್ಮ ತಂದೆ ಹೆಸರು ಅಂತ ಹೇಳ್ತೀನಿ. ಅವರಲ್ಲ, ನಮಗೆ ಬೇಕಾಗಿರೋದು ಅಂತ ಪೊಲೀಸ್ನವ್ರು ಕೇಳ್ತಾರೆ. ಆವಾಗ ಅವನಲ್ಲೇ ಪಕ್ಕದ ಮನೆಯಲ್ಲೇ ಇರ್ತಾರೆ, ಅವರು ಒಂದೇ ಮನೆಯಲ್ಲಿ ಎಲ್ಲರೂ ಇರ್ತೀವಲ್ಲ, ಪಕ್ಕದ ಮನೆಯಲ್ಲಿ ಇರ್ತಾನೆ. ಅವನನ್ನು ತೋರಿಸ್ತೀನಿ, ಅವನನ್ನು ಕರ್ಕೊಳ್ತಾರೆ. ಇಬ್ಬರ ಹೆಸರು ಅಂತಾನೆ ಇರೋದ್ರಿಂದ ನೀನು ಜೊತೆಯಲ್ಲಿ ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಸೇರಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ನಡೆದಿದ್ದು ಘಟನೆ ತುಂಬ ಘೋರವಾಗಿತ್ತು. ಒಬ್ಬ ಹುಡುಗ ಸತ್ತೋಗಿರ್ತಾನೆ, ಸಂಬಂಧಿಕರಿಗೆಲ್ಲ ಏಟುಗಳಾಗಿರುತ್ತೆ. ಈ ಟೈಮಲ್ಲಿ ಯಾರಾದರೂ ನಾವು ಮಾಡಿದ್ದೀವಿ ಅಂತ ಯಾರೂ ಒಪ್ಕೊಳ್ಳಲ್ಲ. ಹಾಗಾಗಿ ನಾವು ಅದನ್ನು ಒಪ್ಕೊಂಡಿಲ್ಲ, ಇಲ್ಲ ನಾವು ಮಾಡಿಲ್ಲ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಮಗೇನು ಇದು ಗೊತ್ತಿಲ್ಲ ಹಂಗಂತಲೇ ಹೇಳ್ತೀವಿ. ಆವಾಗ ಅವ್ರಿಗೆ ಕಂಪ್ಲೇಂಟ್ ಪಾರ್ಟಿಗಳಿಗೆ ಕೇಳ್ತಾರೆ, ಇವ್ರು ಮಾಡಿಲ್ಲ ಅಂತ ಹೇಳ್ತಾರೆ, ಇವ್ರ ಬಗ್ಗೆ ನಿಮ್ಗೇನಾದರೂ ಅನುಮಾನ ಇದೆಯಾ ಹಾಗಂತ. ಅವರು ಹೇಳ್ತಾರೆ, ಇವರೇ ಮಾಡಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ, ನೀವು ಯಾರ ಜೊತೆಲಾದರೂ ಜಗಳ ಆಗಿತ್ತಾ ಅಂತ ಹೇಳಿದ್ರಿಂದ ನಾವು ಇವ್ರ ಜೊತೆ ಜಗಳ ಆಗಿತ್ತು ಅಂತ ತೋರಿಸಿದ್ದೀವಿ ಅಷ್ಟೇ, ಬಟ್ ಇವ್ರು ಮಾಡಿದ್ದಾರೆ ಅಂತ ನಮಗೂ ಏನು ಅನುಮಾನ ಇಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ನಿಮಗೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಯಾರಾದರೂ ಈ ಕೃತ್ಯ ಮಾಡಿದ್ದಾರೆ ಅಂತ ಗೊತ್ತಾದರೆ ಆ ತಕ್ಷಣ ನಮಗೆ ಮಾಹಿತಿ ಕೊಡಬೇಕು, ಅಲ್ಲಿ ತನಕ ನೀವು ಹೋಗ್ಬೋದು, ನಾವು ಯಾವಾಗಾದರೂ ವಿಚಾರಣೆಗೆ ಅಂತ ಕರೆದ್ರೆ ನೀವು ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಟು ಕಳಿಸ್ಬಿಡ್ತಾರೆ. ಈ ಥರ ಹೋಗಾದ್ಮೇಲೆ ಸುಮಾರು ಒಂದು 6 ತಿಂಗಳು ವರ್ಷ ಕಾಲ ನಾವು ಸ್ಟೇಷನ್ಗೆ ಅವ್ರು ಯಾವಾಗ ಕರೀತಾರೆ ಅವಾಗೆಲ್ಲ ಹೋಗಿ ನಮಗೇನು ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ಕೊಂಡೆ ನಾವು ಬರ್ತಾ ಇರ್ತೀವಿ. ಸುಮಾರು 1-1.5 ವರ್ಷ ಕಳೆದಾದಮೇಲೆ ಇವನು ನನ್ನ ಬಾಮೈದ ಏನು ಮಾಡ್ತಾನೆ, ಸ್ನೇಹಿತರ ಜೊತೆಯಲ್ಲಿ ಗೋವಾಗೆ ಒಂದು ಟೂರ್ ಹೋಗ್ತಾನೆ. ಗೋವಾಗೆ ಟೂರ್ ಹೋಗಿ ಗೋವಾದಲ್ಲಿ ಗೋವಾ ಪೆನ್ನಿ ಎಲ್ಲ ಕುಡಿದ್ಬಿಟ್ಟು ಅಲ್ಲೆಲ್ಲ ಬೈನಾ ಬೀಚಲ್ಲಿ ಬಿದ್ದುಕೊಂಡು ಅಲೆದಾಡುವಾಗ ಜೊತೆಯಲ್ಲಿ ಹೋಗಿರೋ ಗೆಳೆಯರು ಅವರ ಜೀವನದ ಪರಾಕ್ರಮಗಳ ಬಗ್ಗೆ ಇವನ ಹತ್ರ ಹೇಳ್ಕೊಳ್ತಾರೆ. ನಾನು ಚೆನ್ನೈನಲ್ಲಿದ್ದೆ, ನನ್ನ ಹೆಸರು ತ್ಯಾಗರಾಜ ಅಂತ, ನಾನಲ್ಲಿ ಅವ್ರ ಜೊತೆ ಇವ್ರ ಜೊತೆ ಹೀಗಿದ್ದೆ ಆಗಿದ್ದೆ ಅಂತ ಅವನು ಬಡಾಯಿ ಕೊಚ್ಕೊಳ್ತಾನೆ. ಆವಾಗ ಇವನೇನು ಮಾಡ್ತಾನೆ,
ನಾನು ಏನು ಕಡಿಮೆ ಇಲ್ಲ, ನಾನು ಬೆಂಗಳೂರಿನಲ್ಲಿ ಈಗ ಮಾಡಿದ್ದೀನಿ, ಆಗ ಮಾಡಿದ್ದೀನಿ, ಸಿದ್ದಾಪುರದಲ್ಲಿ ಈ ಥರ ಒಂದು ಅಂಗಡಿನಲ್ಲಿ ಹಿಂಗೆಲ್ಲ ಮಾಡಿದ್ದೀನಿ, ಅದರಲ್ಲಿ ಒಬ್ಬರೆಲ್ಲ ಸತ್ತಿದ್ದಾರೆ, ಅದು ಇದುವರೆಗೂ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ, ಈಗಂತ ಅವನು ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತಾನೆ. ಜೀವಾವಧಿ ಶಿಕ್ಷೆ ಅಂತ ಅವ್ರು ಹೇಳ್ದೇಟ್ಗೆ ಆ ಮಾತು ಕಿವಿಲಿ ಬಿದ್ದ ತಕ್ಷಣವೇ ಒಂದು 90 ಭಾಗ ಅಲ್ಲೇ ಸತ್ತೋಗ್ಬಿಟ್ವಿ ನಾವು. ಹೇಳ್ಕೊಂಡು ಆದಮೇಲೆ ಅವ್ರು ಆ ಗೋವಾದಲ್ಲಿ ಇರುವಾಗಲೇ ಅವ್ರ ಮಧ್ಯದಲ್ಲಿ ಯಾವುದೋ ಕಾರಣಕ್ಕೆ ವೈಮನಸ್ಸು ಬರುತ್ತೆ. ವೈಮನಸ್ಸು ಬಂದರೆ ಅವನೇನು ಮಾಡ್ತಾನೆ, ಈ ಜೊತೆಲಿ ಹೋಗಿರೋ ಹುಡುಗ ಅಂತ ಹೇಳ್ಬಿಟ್ಟು ಅವನ ಹೆಸರು, ಅವನಿಗೆ ಸಿಕ್ಕಾಪಟ್ಟೆ ಹೀನಾಯಮಾನ ಇವಾಗೆಲ್ಲ ಬೈದ್ಬಿಡ್ತಾನೆ. ನಾನು ನಿನ್ನನ್ನು ಕರ್ಕೊಬಂದಿರೋದು, ನಿನಗೆ ವೆಚ್ಚ ಮಾಡ್ತಿರೋದು, ಖರ್ಚು ಮಾಡ್ತಿರೋದು, ಈ ಥರ ಇರುವಾಗ ನನ್ನ ಡೈರೆಕ್ಷನ್ ಥರ ನೀನು ನಡ್ಕೋಬೇಕು ಹಾಗಂತ ಸ್ವಲ್ಪ ಅವನನ್ನು ನಿಂದಿಸ್ತಾನೆ. ಜಗಳ ಆಗಿರುತ್ತಲ್ಲ ಆ ಕಾರಣಕ್ಕೆ. ಸರಿ ಆಯಿತು ಅಂದ್ಬಿಟ್ಟು ಇವನು ಸೈಲೆಂಟಾಗಿರ್ತಾನೆ. ಇವನ್ನೆಲ್ಲ ಮರೆ ಮಾಚ್ಬಿಟ್ಟು ಆ ರೂಮ್ ಮಾಡಿರ್ತಾರೆ ಇವರು. ಆ ರೂಮ್ನಲ್ಲಿರೋ ದುಡ್ಡು ಗಿಡ್ಡು ಕಾಸು ಏನೆಲ್ಲ ಇರುತ್ತೆ ಎಲ್ಲ ತೊಗೊಂಡು ಇವನು ಸೀದಾ ಬೆಂಗಳೂರಿಗೆ ಬಂದುಬಿಡ್ತಾನೆ. ಇನ್ಸಿಡೆಂಟ್ ನಡೆದಿರುತ್ತಲ್ಲ, ಘಟನೆ ನಡೆದಿರುತ್ತಲ್ಲ, ಬಂದ್ಬಿಟ್ಟು ಅವನಿಗೆ ಚಿಕ್ಕಪ್ಪ ಆಗಬೇಕು. ಆ ಅಕ್ಕನ ಮಗಳನ್ನೇ ಅವನು 2ನೇ ಮದುವೆ ಮಾಡ್ಕೊಂಡಿರೋದು. ಅವ್ರ ಮನೆಗೆ ಫೋನ್ ಮಾಡಿಬಿಡ್ತಾನೆ ಗೋವಾದಿಂದ. ಏನಂತ, ನನಗೆ ಹತ್ರ ಯಾರ ಹುಡುಗ ನನ್ನ ಜೊತೆಯಲ್ಲಿ ಬಂದು ನನ್ನ ಹತ್ರ ಇದ್ದಿದ್ದು ದುಡ್ಡು ಬಡ್ಡನ್ನೆಲ್ಲ ಎತ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ಟಿದ್ದಾನೆ ನನಗೆ ಮೋಸ ಮಾಡಿ. ನನ್ನ ಹತ್ರ ಕೈಯೆಲ್ಲ ಖಾಲಿ ಆಗಿದೆ. ನಾನು ಈ ಥರ ಯಾವುದೋ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ದುಡ್ಡು ಸಂಪಾದನೆ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬರ್ತೀನಿ, ಅಷ್ಟರೊಳಗಡೆ ಅವನ ಹತ್ರ ಹೋಗಿ ನನ್ನ 40,000 ರೂಪಾಯಿ ದುಡ್ಡನ್ನು ತೆಗೆದಿಟ್ಟಿರ್ರಿ ಹಾಗಂತ ಅಲ್ಲಿಂದ ಫೋನ್ ಮಾಡಿಬಿಡ್ತಾನೆ. ಈ ಹುಡುಗಿ ಏನು ಮಾಡ್ತಾಳೆ, ಅವ್ರ ಸೋದರ ಮಾವನ ಹತ್ರ ಹೋಗಿ, ನೋಡಿ ಮಮ್ಮ, ನಮ್ಮ ಯಜಮಾನ್ರ ಹತ್ರ ಯಾರೋ ಈ ಥರ ದುಡ್ಡು ಎತ್ಕೊಂಡು ಓಡಿ ಬಂದುಬಿಟ್ಟಿದ್ದಾರಂತೆ, ಉಳುಮಾವನಲ್ಲಿ ಇರ್ತಾರಂತೆ ಅವರು, ಅವ್ರ ಹತ್ರ ಹೋಗಿ ನಾವು ದುಡ್ಡು ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಇದೇ ಅವ್ರ ಸ್ನೇಹಿತರು ಅವ್ರ ಸಂಬಂಧಿಕರೆಲ್ಲ ಸೇರಿಕೊಂಡು ಉಳುಮಾವಿಗೆ ಹೋಗ್ತಾರೆ. ಉಳುಮಾವೆಲ್ಲಿ ಹೋಗಿ ಅವನನ್ನು ನೋಡಿದ ತಕ್ಷಣ ಅವನು ಅಲ್ಲೇ ಸಿಕ್ಕಾಕ್ಕೊಳ್ತಾನೆ. ಸ್ಪಾಟ್ನಲ್ಲೇ ಇರ್ತಾನೆ ಅವನು. ಅವ್ನು ಹಿಡ್ಕೊಂಡು ಒಂದು 4 ಏಟು ಹೊಡಿತಾರೆ ಅವನಿಗೆ. ಏನೋ ಈ ಥರ ಗೋವಾಕ್ಕೆ ಕರ್ಕೊಂಡೋಗಿ ಅಲ್ಲ ಅವನ ಹತ್ರ ದುಡ್ಡೆಲ್ಲ ಕದ್ಕೊಂಡು ಅವನಲ್ಲಿ ನಡ್ನೀರಲ್ಲಿ ಕೈ ಬಿಟ್ಟು ಈ ಥರ ಬಂದಿದ್ದೀಯಾ ಅಂತ ಹೇಳ್ಬಿಟ್ಟು ಇವನ್ನ ಹೊಡೆದಾಗ, ಇವನ ಹೊಡೆತಗಳು ತಡಿಲಾರ್ದಿರ 1.5 ವರ್ಷದ ಹಿಂದೆಗಡೆ ನಿಮ್ಮ ಅಂಗಡಿನಲ್ಲಿ ಈ ಥರ ಮಾಡಿದ್ದಿದ್ದು ಅವನೇ. ಆ ವಿಷಯ ನನಗೆ ಗೊತ್ತಾದ ತಕ್ಷಣ ನಾನು ಅವನ ಜೊತೆಯಲ್ಲಿ ಇರೋದು ಬೇಡ ಅಂತ ನನಗೆ ಅನ್ನಿಸ್ತು. ನಾನು ಬಂದುಬಿಟ್ಟೆ. ಬರಬೇಕಾದ್ರೆ ನನಗೆ ಖರ್ಚು ವೆಚ್ಚಕ್ಕೆ ದುಡ್ಡು ಕಾಸು ಬೇಕಾಗಿತ್ತು, ತಗೊಂಡು ಬಂದೆ ಈಗಂತ ಆ ಹುಡುಗ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಈ ಮೇಲೆ ಲೇಬರ್ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಕೇಸ್ ನಡೀತಾ ಇರುತ್ತೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನವ್ರದ್ದು. ಈ ಥರ ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ಅವ್ರ ಘಟನೆ ನಡೆದಿರೋರಿಗೆ ಗೊತ್ತಾದಾಗ ಅವ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಅವ್ರು ಏನು ಮಾಡಿದ್ರು, ಇವನನ್ನು ಬಪ್ಪ ನೀನು ಇದೇ ಮಾತನ್ನು ಸ್ಟೇಷನಲ್ಲಿ ಹೇಳ್ವೆ ಅಂತ ಹೇಳ್ಬಿಟ್ಟು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಹೇಳಿದಾಗ ಅವರು ನಾವು ಕೇಸ್ಗೆ ರಿಪೋರ್ಟ್ ಹಾಕ್ಬಿಟ್ಟಿದ್ದೀವಿ, ಹಾಗಾಗಿ ನಾವು ಇದನ್ನೇನೂ ಮಾಡೋಕ್ಕೆ ಬರಲ್ಲ ಹಾಗಂತ ಅವರು ಕೈ ಚೆಲ್ಲಿಬಿಡ್ತಾರೆ. ತಕ್ಷಣ ಇವ್ರು ಏನು ಮಾಡ್ತಾರೆ, ಒಬ್ಬರು MLA ಅವ್ರ ಕಡೆಯಿಂದ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ ವಿಷಯನ ತಿಳಿಸಿ ಅವ್ರ ಮುಖಾಂತರ ರೇವಣಸಿದ್ದಯ್ಯನವ್ರಿಗೆ ರೆಕಮೆಂಡ್ ಮಾಡಿಸಿ ಕೇಸನ್ನು ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಿಂದ CCBಗೆ ಟ್ರಾನ್ಸ್ಫರ್ ಮಾಡಿಸಿ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ತಾರೆ. ಇವನು ಗೋವಾದಿಂದ ಬರೋದನ್ನೇ ಕಾಯ್ಕೊಂಡಿರ್ತಾರೆ. ಗೋವಾದಿಂದ ಬಂದ ತಕ್ಷಣ ಅವನ್ನ ಹಿಡ್ಕೊಂಡೋಗಿ ಪೊಲೀಸ್ ಟ್ರೀಟ್ಮೆಂಟ್ ಶುರು ಮಾಡಿ ಎಲ್ಲ ಬಿಡಿಸ್ತಾರೆ. ಎಲ್ಲವನ್ನು ಹೇಳ್ತಾನೆ. ಪೊಲೀಸ್ನವ್ರು ಆವಾಗ ಏನು ಮಾಡ್ತಾರೆ, ನಿನಗೆ ಈ ಜಿಲೇಟಿನ್ ಕಡ್ಡಿಗಳು ಎಲ್ಲಿಂದ ಸಿಕ್ತು ಅಂತ ಕೇಳ್ತಾರೆ. ನಮ್ಮ ಭಾವನ ಸ್ನೇಹಿತರೊಬ್ಬರು ಕೊಟ್ಟಿದ್ದು ಹಂಗಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಹೇಳ್ತಾನೆ, ಒಂದು ಗಣಿಗಾರಿಕೆ ಕಂಪ್ನಿಯದು, ಅದು ಸರ್ಕಾರದ ಅರೆ ಸರ್ಕಾರಿ ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಒಂದು ಸಂಸ್ಥೆ. ಅದರೊಳಗಡೆ ಅವನೊಬ್ಬ ಕೆಲಸ ಮಾಡೋನು ನನ್ನ ಕಸ್ಟಮರು, ಅವನ ಹತ್ರನೇ ನಾವು ಇದನ್ನು ತೊಗೊಳ್ತಾ ಇದ್ದಿದ್ದು ಮೀನು ಬೇಟೆಗೆ ಅಂತ. ಸರಿ ಅವನನ್ನು ತೋರಿಸ್ನಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಹೋಗೋದಕ್ಕೆ ಅವನು ಅದೃಷ್ಟವಸತ್ತು ಒಂದು 6 ತಿಂಗಳ ಹಿಂದೆಯೇ ಯಾವಾಗ ಸತ್ತೋಗ್ಬಿಟ್ಟಿರ್ತಾನೆ. ಅವನೇನೋ ಅವನ ವೈಯಕ್ತಿಕ ಕಾರಣಗಳಿಂದ ಸತ್ತಿರ್ತಾನೆ. ಅದರ ರೆಕಾರ್ಡ್ಸ್ ಎಲ್ಲ ಪೊಲೀಸ್ನವರು ಕಲೆಕ್ಟ್ ಮಾಡ್ತಾರೆ. ಆ ಘಟನೆಗೂ ನಾವೇ ಕಾರಣ ಇರ್ಬೋದಾ ಅನ್ನೋಂಥ ಒಂದು ಅನುಮಾನ ಕೂಡ ಪೊಲೀಸ್ನವ್ರಿಗೆ ಬರುತ್ತೆ. ಅವನು ಯಾವತ್ತಾದರೂ ಯಾರಿಗಾದ್ರೂ ಹೇಳ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನೀವೇ ಅವನನ್ನು ಕೊಂದುಬಿಟ್ಟಿರ್ಬೋದು ಅಂತ ನಮ್ಮನ್ನು ಎದುರಿಸ್ತಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇವಾಗ ಅವನ ಸಾವಿನ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾರೆ. ಅವನು ವಾಲಿಯಂಟ್ರಾಗಿ ಡೆತ್ ನೋಟೊಂದನ್ನು ಬರೆದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗಿರುತ್ತೆ. ಇದರಿಂದ ಈಗ ಅವನ್ನ ನಮ್ಮ ಜೊತೆ ಇವರು ಲಿಂಕ್ ಮಾಡೋಕ್ಕಾಗಲಿಲ್ಲ. ಈಗ ಇವನಿಗೆ ಜಿಲೆಟಿನ್ ಕೊಟ್ಟಿರೋ ವ್ಯಕ್ತಿನೇ ಸತ್ತೋದ ಅಂತ ಅಂದಮೇಲೆ ಕೇಸನ್ನು ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಏನು ಮಾಡ್ತಾರೆ, ನನ್ನನ್ನು ಕೇಸಲ್ಲಿ A2 ಮಾಡ್ತಾರೆ. ನಮ್ಮಿಬ್ಬರನ್ನ FIR ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. 1997 31 ಜುಲೈ ಆ ಡೇಟನ್ ದಿನ ನಮಗೆ ಜೈಲಿಗೆ ಕಳಿಸ್ತಾರೆ. 21ನೇ ಸೆಷನ್ ಕೋರ್ಟು ಬೂದಿಯಾಳ ರುದ್ರಪ್ಪ ಭೀಮಪ್ಪ ಅಂತ ಈಗ ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದಾರೆ, ಅವರು ನ್ಯಾಯಾಧೀಶರಾಗಿರ್ತಾರೆ ಅಲ್ಲಿ
ಅವರು ನಿಮಗೆ ನಾಳೆ ದಿನ ತೀರ್ಪು ಕೊಡ್ತೀನಪ್ಪ, ಶಿಕ್ಷೆ ಕೊಡಬೇಕು ಅಂತ ಇದ್ದೀನಿ ನಾನು, ನ್ಯಾಯಾಲಯ ನಿಮಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡೈತೆ, ಶಿಕ್ಷೆ ಪ್ರಮಾಣ ಏನು ಅಂತ ನಾಳೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಳಿಸ್ಬಿಡ್ತಾರೆ. ಕ್ಷಣಕ್ಕೂ ನಾಳೆ ನಮಗೇನೋ ಶಿಕ್ಷೆ ಆಗುತ್ತೆ, ಅದು ಏನು ಶಿಕ್ಷೆ ಆಗ್ಬೋದು, ಏನಾಗ್ಬೋದು, ಎಷ್ಟು ವರ್ಷ ನಮಗೆ ಶಿಕ್ಷೆ ಕೊಡ್ಬೋದು. ಬೇಕಾಗಿತ್ತಾ ಈ ಥರದ್ದೊಂದು ಇದರಲ್ಲಿ ಈ ಥರ ಮಾಡ್ಬೋದಾಗಿತ್ತಾ, ಸಿಕ್ಕಾಕ್ಕೋಬೇಕಾಗಿತ್ತಾ, ಹಿಂಗೆ ಮಾಡಬೇಕಾಗಿತ್ತಾ, ತುಂಬ ಏನೇನೋ ವಿಚಿತ್ರವಾದ ಯೋಚನೆಗಳೆಲ್ಲ ಬಂದ್ಬಿಡುತ್ತೆ. ಸರಿ, ಹೇಗೋ ಹಾಗೆ ಹೀಗೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ, ಕಾಲ ಕಳಿತೀವಿ. ಸರಿ, ಬೆಳಗ್ಗೆ ಅವ್ರು ಕರ್ಕೊಂಡು ಬರ್ತಾರೆ ಕೋರ್ಟ್ಗೆ ಬಂದು ನಿಲ್ಲಿಸಿದ ತಕ್ಷಣ ಕೇಸ್ನಲ್ಲಿ 3 ಜನ ಇರ್ತೀವಿ. ಅವನು A1 ಇರ್ತಾನಲ್ಲ, ಅವನು ಫ್ರೆಂಡ್ ಒಬ್ಬನ ಕರ್ಕೊಬಂದಿರ್ತಾನೆ ಅಂತ, ಅವನು A3 ಕೇಸ್ನಲ್ಲಿ ಅವನು ಇರ್ತಾನೆ. ಕೇಸು ಸ್ಟ್ಯಾಂಡ್ ಆಗಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವರು ಅವನನ್ನು ಕೇಸಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ, ಅಪ್ರೂವಲ್ ವಿಟ್ನೆಸ್ ಮಾಡ್ಕೊಂಡಿರ್ತಾರೆ. ಅವನು ಅಪ್ರೂವಲ್ ವಿಟ್ನೆಸ್ಸಲ್ಲಿ ಹೇಳ್ತಾನೆ, ಇವರಿಬ್ಬರು ಬಾಮೈಕ್ಳು, ಇವರಿಬ್ಬರು ಟೇಪ್ ರಿಕಾರ್ಡ್ ಒಂದನ್ನು ಕೊಟ್ಟರು, ನಾನು ತಗೊಂಡೋಗಿ ಆ ಅಂಗಡಿನಲ್ಲಿ ಇಟ್ಟೆ, ಅದರೊಳಗಡೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಅವನು ಹೇಳ್ತಾನೆ. ಸರಿ, ನಿನ್ನನ್ನು ಮಾಫಿ ಮಾಡಿ ಬಿಡುಗಡೆ ಮಾಡ್ತಾ ಇದ್ದೀವಿ, ಯಾಕೆಂದರೆ ಅವನಿಂದನೇ ಇದು ಬೆಳಕಿಗೆ ಬಂದಿದ್ದು ಅನ್ನೋ ಕಾರಣಕ್ಕೆ ನಿನ್ನನ್ನು ಮಾಫಿ ಮಾಡಿ ಬಿಡುಗಡೆ ಮಾಡ್ತಾ ಇದ್ದೀವಿ, ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾರೆ ಜಡ್ಜ್. ಜೀವಾವಧಿ ಶಿಕ್ಷೆ ಅಂತ ಅವ್ರು ಹೇಳ್ದೇಟ್ಗೆ ಆ ಮಾತು ಕಿವಿಲಿ ಬಿದ್ದ ತಕ್ಷಣವೇ ಒಂದು 90 ಭಾಗ ಅಲ್ಲೇ ಸತ್ತೋಗ್ಬಿಟ್ವಿ ನಾವು, ಫುಲ್ಲು ನಿಸ್ತೇಜವಾಗ್ಬಿಟ್ವಿ. ಆದರೂ ಅವ್ರು ಪೊಲೀಸ್ನವ್ರು ಬಿಡಲ್ವಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡಬೇಕಲ್ಲ. ಅವ್ರ ತಕ್ಷಣ ಹ್ಯಾಂಡ್ ಕಪ್ಗಳು ಹಾಕ್ಕೊಂಡು ತಗೊಂಡು ಬಂದು ವ್ಯಾನಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ರು. ತಪ್ಪು ಮಾಡೋದಕ್ಕಿಂತ ಮುಂಚೆ ಶಿಕ್ಷೆ ಪ್ರಮಾಣ ಯಾರಿಗೂ ಗೊತ್ತಿರಲ್ಲ. ಶಿಕ್ಷೆ ಪ್ರಮಾಣ ಏನು ಅಂತ ಗೊತ್ತಾಗ್ಬಿಟ್ಟು ಮನದಟ್ಟಾಗ್ಬಿಟ್ರೆ ಯಾರೂ ತಪ್ಪನ್ನೂ ಮಾಡಲ್ಲ. ಅಲ್ಲಿ ಹೋಗಾದ್ಮೇಲೆ ವಿಚಾರಣಾ ಬಂದಿಗಳಾಗಿರೋ ಅಂತಲೇ ಬೇರೆ ಆಗಿರುತ್ತೆ, ಶಿಕ್ಷಾ ಬಂದಿಗಳಾಗೋ ಅಂತಲೇ ಬೇರೆ ಆಗಿಬಿಡುತ್ತೆ. ಶಿಕ್ಷಾ ಬಂದಿಗಳಾಗೋ ಅಂತ ಬಂದ್ಬಿಟ್ಟು ತುಂಬ ಅದು ನರಕ ಯಾತನೆ ಥರ ಅಂತ, ಇದು ಯಾರಿಗೂ ಬರಬಾರ್ದು. ಅದಕ್ಕೇ ನಾನು ಆಗಲೇ ಹೇಳುವಾಗಲೇ ಹೇಳ್ತಾ ಇದ್ದೆ, ಯಾವುದೇ ವಯೋಮಾನದವರಾಗಿರಲಿ, ಯುವಕರಾಗಿರಲಿ, ಯಾವುದೇ ಪೀಳಿಗೆ, ಯಾವುದೇ ಸಮುದಾಯ, ಯಾವುದೇ ಜನ ಆಗಿದ್ದರೂ ಏನೇ ಒಂದನ್ನು ಮಾಡೋದಕ್ಕಿಂತ ಮುಂಚೆ 1 ಅಲ್ಲ 10 ಸತಿ ಯೋಚನೆ ಮಾಡಬೇಕು. ನಾವೇನು ತಪ್ಪು ಮಾಡಿಲ್ಲ ಅಂದರೂ ನಮಗೆ ಗೊತ್ತಿಲ್ದಿರೇ ನಮ್ಮ ಪರಿಸರ ನಮ್ಮನ್ನು ತಪ್ಪಿನ ಸ್ಥಾನಕ್ಕೆ ತಗೊಂಡೋಗಿ ಸೇರಿಸ್ಬಿಡುತ್ತೆ. ಫಸ್ಟ್ ಡೇ ನಾವು ಒಳಗಡೆ ಹೋದ ತಕ್ಷಣವೇ ಅಲ್ಲಿ ಅಳಬರಾಗಿರ್ತಕ್ಕಂಥವರೆಲ್ಲ ಏನು ಕೇಸು ಅಂತ ಕೇಳ್ತಾರೆ. ಈ ಕಳ್ಳತನ ಕೇಸು, ರಾಬ್ರಿ ಕೇಸು, ರೇಪ್ ಕೇಸು ಇವೆಲ್ಲ ಹೇಳಿದ್ರೆ ಸರಿಯಾಗಿ ಎಲ್ಲ ಗಿಡ್ದು ಎಲ್ಲ ಅವರು ಇಂಟ್ರಾಗೇಷನ್ ಅಲ್ಲೂ ಶುರು ಮಾಡ್ತಾರೆ. ಇಲ್ಲಿ ಪೊಲೀಸ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅಲ್ಲಿ ಹೋದಾಗ ಅಲ್ಲಿ ಪ್ರಿಸ್ನರ್ ಟ್ರೀಟ್ಮೆಂಟು ಒಂದು ಸತಿ ಆಗಿರುತ್ತೆ. ಅದರಲ್ಲೂ ಈ ರೇಪ್ ಕೇಸ್ ಅಂತ ಕೇಸು, ಚಿಕ್ಕ ಮಕ್ಕಳನ್ನ ಕೊಲೆ ಮಾಡಿರೋವಂಥ ಕೇಸು ಅಂದರೆ ಭಯಂಕರವಾಗಿ ಹೊಡಿತಾರೆ. ಅಧಿಕಾರಿಗಳು ಕಣ್ಣು ತಪ್ಪಿಸಿ ಹೊಡಿತಾರೆ. ಏನೋ ಕೊಲೆ ಕೇಸು ಗಿಲೆ ಕೇಸು ಅಂಥದ್ದು ಇಂಥದ್ದು ಅಂತ ಅಂದರೆ ಅದು ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ಮನ್ನು ಅದೇ ಥರ ಯಾರೋ ಒಬ್ಬರು ಬಂದರು, ಏನು ಕೇಸು ಅಂತ ಕೇಳಿದ್ರು. ಈ ಥರ ಕೊಲೆ ಕೇಸು ಅಂತ ಹೇಳಿದ್ವಿ. ಯಾಕೆ ಮಾಡಿದ್ರಿ ಅಂತ ಕೇಳಿದ್ರು. ಅವರೇನೋ ಈ ಥರ ನಮ್ಗೆ ಅನ್ಯಾಯ ಮಾಡಿದ್ರು, ಅವನು ಕೇಸನ್ನು A1 ಹೇಳ್ತಾನೆ, ನನಗೇನೋ ಅನ್ಯಾಯ ಮಾಡಿದ್ರು ಅದಕ್ಕೆ ನಾನು ಮಾಡಿದೆ. 1 ದಿನ 2 ದಿನ ಕಳಿತೀವಿ. 2 ದಿನ ಆದಮೇಲೆ ನಮ್ಮನ್ನು ಅಲ್ಲಿನ ಒಂದು ನಿಯಮದಂತೆ ಸಜಾಬಂದಿ ಆಗಾದಮೇಲೆ ಯಾವುದಾದ್ರೂ ಕೆಲಸವನ್ನು ಮಾಡಬೇಕು. ನಮಗೆ ಕರೆದು ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ. ನಾವು ಮೂಲತಃ ಬಾರ್ಬರ್ ವೃತ್ತಿ ಕ್ಷೌರಿಕರಾಗಿರೋದ್ರಿಂದ ಆ ಕೆಲಸನೇ ನಮಗೆ ಬರೋದು, ಅದು ಬಿಟ್ಟು ಬೇರೆ ಬರಲ್ಲ ಅಂತ ಹೇಳ್ತೀವಿ. ಸರಿ, ಇಬ್ಬರನ್ನು ನಮಗೆ ಅಲ್ಲಿ ಬಾರ್ಬರ್ ಕೆಲಸಕ್ಕೆ ನೇಮಕ ಮಾಡ್ತಾರೆ. ಅಲ್ಲಿಂದ ಅಧಿಕಾರಿಗಳು ಮತ್ತು ಬಂದಿಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ ಒಳ್ಳೆ ಬಾಂಧವ್ಯಕ್ಕೆ ಬಂದುಬಿಡ್ತಾರೆ. ಹಾಗಾಗಿ ನಮಗೆ ಅಲ್ಲಿ ಏನು ಹಿಂಸೆ ಅಂತ ಏನೂ ಅನಿಸಿಲ್ಲ. ಇರೋದರಲ್ಲಿ ಹೊಂದಾಣಿಕೆ ಆಯಿತು. ಆ ಜಾಗ 60% ಅಷ್ಟು ಜನನೇ ನೇರವಾಗಿ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಅಂಥವ್ರಾಗಿರಲ್ಲ, ಅಂದರೆ ಶಿಕ್ಷೆಗೊಳಪಟ್ಟವರು. ನೇರವಾದ ಅಪರಾಧಗಳಲ್ಲಿ ಶಿಕ್ಷೆ ಪ್ರಮಾಣ ಆಗೋದು ತುಂಬ ಕಡಿಮೆನೇ. ಯಾಕೆ ಅಂದರೆ ಅವ್ರು ಯಾವುದೋ ಒಂದು ಪ್ರಭಾವವನ್ನು ಬಳಸಿ ಆ ನ್ಯಾಯಾಲಯದ ಹಂತದಲ್ಲೇ ಅದನ್ನು ಸರಿಪಡಿಸ್ಕೊಬಿಟ್ಟಿರ್ತಾರೆ. ಅಂಥದಕ್ಕೆಲ್ಲ ಅಸಮರ್ಥರಾಗಿ ಯಾರಿರ್ತಾರೆ ಅಂಥವರೇ ಸಾಮಾನ್ಯವಾಗಿ ಚೌಕಟ್ಟೆಯಲ್ಲಿ ಸಿಕ್ಕಾಕ್ಕೊಳ್ಳೋದು. ಅಂದರೆ ಎಲ್ಲ ಹಾಗೆ ಅಂತ ನಾನು ಹೇಳಲಿಲ್ಲ, ಒಂದು 40%, ಒಂದು 30-40% ಅಷ್ಟು ದೊಡ್ಡವ್ರಿಗೂ ಆಗಬಹುದು. ಆದರೆ ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಈ ಒಂದು ಮಧ್ಯಮ ವರ್ಗದ ಲೆವೆಲ್ನಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ಸುಮಾರು 60-70% ಅಷ್ಟು
ಯಾವುದೋ ಒಂದು ಅಧಿಕಾರನೋ ಹಣನೋ ಯಾವುದೋ ಒಂದನ್ನು ಬಳಸಿ ಒಳ್ಳೆ ಅಡ್ವೊಕೇಟ್ಗಳನ್ನು ಇಕ್ಕೊಂಡು ನುಲ್ಚ್ಕೊಬಿಡ್ತಾರೆ. ಶಿಕ್ಷೆನೇ ಆಗಲ್ಲ ಅವ್ರಿಗೆ, ಅಪರೂಪ ಶಿಕ್ಷೆ ಆಗುವಂಥದ್ದು. ಆ ಥರ ಆಗಿ ಅದರಲ್ಲಿ ತಗಲಾಕೊಂಡಿರೋ ಅಂಥವರು ಅವರು ಒಳ್ಳೆ ವಕೀಲರನ್ನ ಇಟ್ಕೊಳ್ಳೋಕ್ಕಾಗಲ್ಲ, ಧರ್ಮಪೀಲಿಗಳು ಅಂತ ಮಾಡ್ತಾರೆ, ಅದನ್ನು ಬೇಕಾಬಿಟ್ಟಿಯಾಗಿ ನಡೆಸ್ತಾರೆ. ಅಂಥವರು ತುಂಬ ಜನ ಜೈಲಲ್ಲಿದ್ದಾರೆ. ಮತ್ತು 2006 ಅವಧಿ ಒಳಗಡೆ ನಾನು 4 ಟೈಮ್ 3 ತಿಂಗಳು ಅಂದರೆ 1 ವರ್ಷ ಕಾಲ ನಾನು ಪೆರೋಲ್ನಲ್ಲಿ ಬಂದಿರ್ತೀನಿ. ಅವನು ಕೇವಲ ಒಂದೇ ಒಂದು ಸತಿ ಮಾತ್ರ ಬಂದಿರ್ತಾನೆ. ಅದನ್ನು ನಾನು ಹೋಗಿ ಕನ್ವಿನ್ಸ್ ಮಾಡಿಸಿದ್ದರಿಂದ ಅವನದು ಬೇರೆ 3 ತಿಂಗಳು ರಜಾ, ನಂದು 1 ವರ್ಷ ರಜಾ ಆಗಿರುತ್ತೆ. 2006ರಲ್ಲಿ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಸನ್ನಡತೆ ಆಧಾರದ ಮೇಲೆ ಸುವರ್ಣ ಕರ್ನಾಟಕ ಅಂಗವಾಗಿ 8 ವರ್ಷಗಳು ಯಾರು ಶಿಕ್ಷೆ ಅನುಭವಿಸಿರ್ತಕ್ಕಂಥ ಬಂದಿಗಳಿದ್ದಾರೆ ಎಲ್ಲರನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಪ್ರಕಾರ ಯಾರ್ದೆಲ್ಲ 8 ವರ್ಷ ಶಿಕ್ಷೆ ಕಂಪ್ಲೀಟ್ ಆಗಿದೆ ಅಂತ ಪಟ್ಟಿ ಮಾಡಿದಾಗ ಇವೊಂದು A1 ವೆಂಕಟೇಶ್ ಮೂರ್ತಿದು ನನ್ನ ಬಾಮ ಇದೊಂದು 8 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಅವ್ನು ಬರೀ 3 ತಿಂಗಳು ಮಾತ್ರನೇ ಹೋಗಿರ್ತಾನೆ, 97ರಲ್ಲಿ ಅಡ್ಮಿಷನ್ ಆಗಿರ್ತೀವಿ. ಹಂಗಾಗಿ ಒಂದು 8 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ನಂದು ರಜಾ ಅವಧಿ 1 ವರ್ಷನ ಮೈನಸ್ ಮಾಡಿ ಲೆಕ್ಕ ಹಾಕಿದಾಗ ಬರೀ ಒಂದು 16 ದಿನ ಕಡಿಮೆ ಆಗಿಬಿಡುತ್ತೆ ನನಗೆ. 1 ದಿನ ಕಡಿಮೆ ಇರೋ ಅಂಥವ್ರಿಗೂ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ಹಾಗಾಗಿ 16 ದಿನ ಕಡಿಮೆ ಇರೋನಿಗೆ ನನಗೆ ಕನ್ಸಿಡರ್ ಮಾಡಲಿಲ್ಲ. ನಾನು ಅಲ್ಲೇ ಉಳ್ಕೊಂಡೆ. ಇವನು ಹೊರಗಡೆ ಬಂದ. ನಾನೊಂದು ಘಟನೆ ಹೇಳಿದೆ, ತಮಗೆ ನೆನಪಿರ್ಬೋದು. 4 ಜನ ಹುಡುಗರು, ಒಬ್ಬ ಇವತ್ತು ಸತ್ತೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಎಲ್ಲ ಒಂದು 16, 17, 18 ವರ್ಷ ಹುಡುಗರುಗಳು. ಸಂಬಳ ಕೊಡಲ್ಲ ಓನರು, ಸಂಬಳ ಕೊಡಲ್ಲ ಅಂತ ಓನರ್ ಮಧ್ಯೆ ಸಂಬಳ ಕೊಡೋ ವಿಷಯಕ್ಕೆ ಜಗಳ ಆಗುತ್ತೆ. ಅವ್ರು ಕತ್ತಿಡ್ದು ಮಿದ್ದಕ್ಕೆ ಹೋಗ್ತಾರೆ, ಇವರು ತಳ್ಳುತ್ತಾರೆ ಹುಡುಗರು. ಒಬ್ಬ ಕೆಳಗಡೆ ಬಿದ್ದು ಏಟಾಗಿ ಸತ್ತೋಗ್ಬಿಡ್ತಾನೆ. ಇವರು ಸಂಬಳದ ದುಡ್ಡು ಎತ್ಕೊಂಡು ಇವ್ರು ಹುಡುಗರು ಹೋಗ್ಬಿಡ್ತಾರೆ. ಡಕಾಯಿತಿ ಆ್ಯಂಡ್ ಮರ್ಡರ್ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿರ್ತಾರೆ. ಅವ್ರು ಒಳಗಡೆ ಬಂದಾಗ 16, 17 ವರ್ಷ ಹುಡುಗರು. ಇವತ್ತಿನ ತನಕ ಇನ್ನೂ ಬಿಡುಗಡೆ ಆಗಿಲ್ಲ. ಅವರು ಇನ್ನು ಈಗಲೂ ಜೈಲಲ್ಲಿದ್ದಾರೆ. ಯಾಕೆ ಅಂದರೆ ಡಕಾಯಿತಿ ಮರ್ಡರ್ಗೆ ಬಿಡುಗಡೆ ಮಾಡೋ ಪ್ರಾವಿಷನ್ ಇಲ್ಲ, ಗೈಡ್ಲೈನ್ಸಲ್ಲಿ ಇಲ್ಲ ಅಂತಾರೆ. ಈಗ ರೀಸೆಂಟಾಗಿ ನಾನು ಹೇಳಿದೆ 4 ಜನ ಹುಡುಗರಿದ್ದಾರೆ, ಒಬ್ಬ ಮಣಿ ಅಂತ ಒಬ್ಬ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಅವನ ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ, ಇವನೇ ಒಬ್ಬ ಗಂಡು ಮಗ. ಇವನು ಇಲ್ಲಿ ಸತ್ತೋಗ್ಬಿಟ್ಟ. ಅವ್ರ ಜೀವನ ಯಾವ ಥರ ಇರುತ್ತೆ? ಆವಾಗ ನಾವೆಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ 2 ವಾರಗಳದ್ದು ಮಾಂಸಾಹಾರವನ್ನು ಬಿಟ್ಟು 1,40,000 ರೂಪಾಯಿ ಅಷ್ಟು ದುಡ್ಡನ್ನು, ಆ ಮಾಂಸಾಹಾರಕ್ಕೆ ಖರ್ಚಾಗುವಂಥ ದುಡ್ಡನ್ನು ಅವ್ರಿಗೆ ಕೊಟ್ವಿ. ಏನೋ ಮನೆಗೆ ಮಕ್ಕಳಿಗೋ ಹೆಣ್ಮಕ್ಳಿಗೋ ವಿದ್ಯಾಭ್ಯಾಸಕ್ಕೋ ಏನಕ್ಕೋ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆಯವರಾಗಿರಲ್ಲ, ಅದೇ ಥರ ಎಲ್ಲರೂ ಕೆಟ್ಟವರು ಆಗಿರಲ್ಲ. ಕೈದಿಗಳು ಅಂದರೆ ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ಹೃದಯ ಇದೆ, ಅವ್ರಿಗೂ ಸೆಂಟಿಮೆಂಟ್ಸ್ ಇರುತ್ತೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದೇ ಇರ್ತಾರೆ. ಅದರಲ್ಲಿ ಯಾರೋ ಒಬ್ಬೊಬ್ಬರು ಕೆಟ್ಟವ್ರು ಇರ್ತಾರೆ. ಈಗ ನಮ್ಮ ಹೊರಗಡೆ ಸಮಾಜದಲ್ಲೂ ಆ ಥರ ಎಷ್ಟೋ ಜನ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ದಾರಿನಲ್ಲಿ ಹೋದರೆ ಎಷ್ಟೋ ಜನ ಕುಡ್ಕೊಂಡು ಅಲ್ಲೆಲ್ಲೋ ಬಿದ್ದಿರ್ತಾರೆ. ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇರಲ್ವಾ? ಇದ್ದೇ ಇರ್ತಾರೆ. ಆದರೆ ಅವನಿಗೆ ಅದ್ರ ಪರಿವೇ ಇರಲ್ಲ, ಅದರ ಅರಿವೂ ಇರಲ್ಲ, ಬಿದ್ದಿರ್ತಾನೆ. ಅದೇ ಥರನೇ ಅಲ್ಲೂ ಒಬ್ಬರು ಇಬ್ಬರು ಇರ್ಬೋದು, ಇರಲ್ಲ ಅಂತ ಏನಿಲ್ಲ. ತುಂಬ ನೋವುಪಟ್ಟಿರೋ ದಿನಗಳು ಬೇಕಾದಷ್ಟಿದ್ದಾವೆ. ಅದರಲ್ಲಿ ತುಂಬ ಜಾಸ್ತಿ ನೋವುಪಟ್ಟಂಥ ದಿನ ನಮ್ಮ ತಂದೆಯವರು ತೀರ್ಕೊಂಡ ದಿನ. ಯಾರೋ ಒಬ್ಬರು ಬಂದ್ಬಿಟ್ಟು ನಿಮಗೆ ಗೇಟಲ್ಲಿ ಕಾಲ್ ಬಂದಿದೆ, ಅರ್ಜೆಂಟಾಗಿ ಬರಬೇಕಂತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ಬಿಟ್ಟು ನಾನು ಗೇಟ್ ಹತ್ರಕ್ಕೆ ಹೋಗ್ತೀನಿ. ಅಲ್ಲಿ ನಿಮ್ಮ ತಂದೆಯವರು ತೀರ್ಕೊಂಡಿದ್ದಾರಂತಪ್ಪ, ನಿನ್ನನ್ನು ರಜಾದಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಯಾರೋ ಒಳ್ಳೆಯವರಿದ್ದರು. TH ಲಕ್ಷ್ಮೀನಾರಾಯಣ್ ಅಂತ ಹೇಳ್ಬಿಟ್ಟು ಸೂಪ್ರಿಟೆಂಡೆಂಟ್, ತುಂಬ ಒಳ್ಳೆಯವರಿದ್ದರು. ಅವರು ನನ್ನ ಹಿಸ್ಟ್ರಿಯನ್ನು ಟಕ್ಕಂತ ಸುದ್ದಿ ಬಂದ ತಕ್ಷಣ ಹಿಸ್ಟ್ರಿಯನ್ನು ತೊಗೊಂಡು ಚೆಕ್ ಮಾಡಿದ್ದಾರೆ. ನನ್ನ ಹಿಸ್ಟ್ರಿಯನ್ನು, ಇವನು ಒಳ್ಳೆ ನಡತೆಯಿಂದ ಇದ್ದಾನೆ, ಇವನನ್ನು ಕಳಿಸ್ಬೋದು ಅನ್ನೋ ಇದ್ರ ಮೇಲೆ ಯಾವುದೇ ರೆಕಾರ್ಡ್ಸ್ ಇಲ್ದಿರ ಸ್ಟೇಷನ್ನಿಂದ ಒಂದು ಪ್ರೂಫು ಅವ್ರ ತಂದೆಯವರು ಸತ್ತಿದ್ದಾರೆ ಅನ್ನೋವಂಥ ಒಂದು ಪ್ಯಾಕ್ಸನ್ನು ತರಿಸ್ಕೊಂಡು ಅಷ್ಟೇ ಆಧಾರದ ಮೇಲೆ ನನ್ನ ತಕ್ಷಣ ಕಳಿಸ್ಕೊಟ್ರು. 4 ಗಂಟೆಗೆ ನನ್ನ ತಂದೆ ತೀರೋಗಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಯಿತು. 6 ಗಂಟೆ ಹೊತ್ತಿಗೆ ನಾನು ನಮ್ಮ ತಂದೆಯವ್ರ ಹತ್ರ ಇದ್ದೆ, ಡೆಡ್ ಬಾಡಿ ಹತ್ರ. ನಾನು ಒಳಗಡೆ ಹೋಗಾದಮೇಲೆ ನಾನು ಅಲ್ಲಿ ಒಳಗಡೆ 5-6 ವರ್ಷ ಕಳೆದು ಆದಮೇಲೆ ನನ್ನ ಎದುರುಗಡೆ ಬಂದಂಥವರೆಲ್ಲ ನನ್ನ ಎದುರಲ್ಲಿ ಬಿಡುಗಡೆ ಆಗಿ ಹೋಗ್ತಾ ಇದ್ದರೆ ನಾನು ಅದನ್ನು ನೋಡಿದಾಗ ಏನಪ್ಪ ಇವರು, ನಾನು ಬಂದ 7-8 ವರ್ಷದ ಮೇಲೆ ನಾನು ಜೈಲಿಗೆ ಬಂದವರು ನನ್ನ ಎದುರುಗಡೆ ಬಿಡುಗಡೆ ಆಗಿ ಹೋಗ್ತಾ ಇದ್ದಾರೆ, ಮತ್ತು ನಾನು ಆಗಲ್ವಾ, ಮತ್ತು ನನ್ನ ಜೀವನ ಇಷ್ಟೇನಾ ಅನ್ನೋವಂಥದ್ದು ತುಂಬ ದುಃಖ ಆದಂಥ ದಿನಗಳು. ಸಾಮಾನ್ಯವಾಗಿ ಆ ಸಮಯ ಸಂದರ್ಭ ಆ ಇದಕ್ಕೆ ತಕ್ಕಂತೆ ಪೊಲೀಸ್ನವ್ರು ಕೇಸನ್ನು ಹಾಕಿ ಕಳಿಸ್ಬಿಡ್ತಾರೆ. ನಾನಿಲ್ಲಿ ಘನ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತ ಅಂದರೆ, ತುಂಬ ವಿನಮ್ರತೆಯಿಂದ ಬೇಡ್ಕೊಳ್ಳೋದೇನು ಅಂತ ಅಂದರೆ, ಅಕಾಲಿಕ ಬಿಡುಗಡೆಗಳನ್ನು ಮಾಡುವಾಗ ಸನ್ನಡತೆಯನ್ನು ಆಧರಿಸಿನೇ ಬಿಡುಗಡೆ ಮಾಡಬೇಕೇ ಹೊರತು ಆ ಸೆಕ್ಷನ್ಗಳು ಹಾಕಿರೋದನ್ನು ದಯವಿಟ್ಟು
ಪರಿಗಣಿಸಬಾರ್ದು. ಈಗ ಜನವರಿ 26ಕ್ಕೆ ನನಗೆ ರಿಲೀಸ್ ಆಗಿ ಬಂದಿದ್ದೀನಿ ನಾನು. ಮತ್ತು ನಾನು ಬಿಡುಗಡೆ ಆಗಿ ಬರೋ ತನಕನೂ ಮತ್ತು ಈವಾಗಲೂ ನನ್ನ A1 ಅಂತ ಹೇಳಿದ್ನಲ್ಲ, ಅವ್ರ ಮಗ ಅಂದರೆ ನನ್ನ ತಂಗಿ ಮಗ, ನಮ್ಮ ತಾಯಿಯನ್ನು ಅವನೇ ನೋಡಿಕೊಂಡು, ನಮ್ಮ ಮನೆ ಉಸ್ತುವಾರಿಯನ್ನು ಅವನೇ ನೋಡ್ಕೊಂಡು ಇದುವರೆಗೂ ಮನೆಯಲ್ಲಿರೋದು. ಅವನು ಎಲ್ಲ ಥರದಲ್ಲೂ ಅವ್ರ ತಂದೆ ನನಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ರು, ಅವ್ರ ತಂದೆ ನನಗೆ ಎಷ್ಟೆಲ್ಲ ಮೋಸ ವಂಚನೆ ಮಾಡಿದ್ರು, ಆ ದೇವರು ಅವ್ರ ತಂದೆ ಮಾಡಿದಂಥ ಅನ್ಯಾಯನ ಅವ್ರ ಮಗನ ಕಡೆಯಿಂದ ನನಗೆ ಸರಿದೂಗಿಸ್ತಾ ಇದ್ದಾರೆ. ಒಳ್ಳೆತನಕ್ಕೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಸಹಕಾರ ನೀಡ್ತಾನೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮತ್ತು ಬಿಡುಗಡೆ ಆಗೋ ದಿನ ತುಂಬ ಸಂತೋಷ, ತುಂಬ ದುಃಖ. ಬಿಡುಗಡೆ ಆಗ್ತಾಯಿದ್ದೀನಿ ಅನ್ನೋ ಸಂತೋಷ, ನನ್ನ ಸಹಬಂಧಿಗಳು ನನ್ನ ಜೊತೆ ಇದ್ದವರು, ನನ್ನ ಕಷ್ಟ ಸುಖಗಳನ್ನು ಹಂಚ್ಕೊಂಡವರು, ನೋವು ನಲಿವುಗಳನ್ನು ಹಂಚ್ಕೊಂಡವ್ರು ಇಲ್ಲಿ ಉಳ್ಕೊಬಿಡ್ತಾ ಇದ್ದಾರೆ, ನಾನು ಹೋಗ್ಬಿಡ್ತಾ ಇದ್ದೀನಿ ಇವ್ರನ್ನ ಬಿಟ್ಟು, ಈ ಪ್ರಪಂಚ ಬೇರೆ ಆ ಪ್ರಪಂಚ ಬೇರೆ ಅನ್ನೋ ದುಃಖ. ಈ ಎರಡು ಸಮ್ಮಿಶ್ರ ಆವತ್ತು ಅದು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಡಿ, ಈಗ ಬಂದುಬಿಡಕ್ಕೆ ಹೋಗ್ಬಿಡ್ತಾ ಇದೆ ನನಗೆ.